ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ, ಯಾವುದೇ ರೀತಿಯ ಆತಂಕ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರಕಾಶ್ ತಪ್ಪಶೆಟ್ಟಿ ಹೇಳಿದರು. ಈ ಕುರಿತು ಬಾಗಲಕೋಟೆ ನಗರದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದಂತಹ ಅವರು, ಕ್ಷೇತ್ರದ ಜನತೆ, ಕಾರ್ಯಕರ್ತರು ಕಾಂಗ್ರೆಸ್ ಗೆಲ್ಲಿಸುವುದಕ್ಕೆ ಅತ್ಯಂತ ಉತ್ಸುಕರಾಗಿದ್ದಾರೆ. ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಎಲ್ಲಾ ಸಾಮೂಹಿಕವಾಗಿ ಪಕ್ಷಪರವಾದಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳು ಚುನಾವಣೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇವೆ. ಮೇಟಿಯವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳು ಏನು ಅನ್ನೋದು ನಾವು ದಾಖಲೆ ಸಹಿತ ಕೊಡೋದಕ್ಕೆ ಸಿದ್ದರಾಗಿದ್ದೀವಿ. ಬಾಗಲಕೋಟೆ ನಗರ ಕ್ಷೇತ್ರ ಅಭಿವೃದ್ಧಿಗಾಗಿ ನುಡಿದಂತೆ ನಮ್ಮ ಸರ್ಕಾರ ನಡೆದುಕೊಂಡಿದೆ. ಯುಕೆಪಿ 3ನೇ ಹಂತದ ಮುಳುಗಡೆ ಸಂತ್ರಸ್ತರಿಗೆ ಕೊಡುವಂತಹ ಪರಿಹಾರದ ಧನ ವಿಚಾರದಲ್ಲಿ ಐತಿಹಾಸಿಕ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಬಿಜೆಪಿಯವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಯಾವುದೇ ಸತ್ಯಾಂಶ, ವಾಸ್ತವ ಇಲ್ಲ. ಎಚ್ವೈ ಮೇಟಿ ಅವರು ಸರಳ ಸಜ್ಜನಿಕೆ ನಾಯಕ. ಅವರು ಮಾಡಿರುವಂತಹ ಕೆಲಸ ಅನುಕಂಪ ಕೈ ಹಿಡಿಯುತ್ತೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವು 100% ಶತಸಿದ್ಧ. ಯಾವುದೇ ಆತಂಕ, ಸಂಶಯ ಇಲ್ಲವೇ ಇಲ್ಲ. ಮತದಾರ ತೆಗೆದುಕೊಳ್ಳುವಂತಹ ನಿರ್ಣಯ ಅಂತಿಮ ಅಂತ ಹೇಳಿದರು. ನಮ್ಮ ಗೆಲುವು ಖಚಿತ. ಬಿಜೆಪಿಯವರು ನಾವು ಗೆಲ್ತೀವಿ ಅಂತ ಹೇಳ್ತಾರೆ. ಕಳೆದ ಚುನಾವಣೆಯಲ್ಲಿ ಏನಾಯ್ತು, ಯಾರು ಕೆಲಸ ಮಾಡಿದ್ದಾರೆ, ಇನ್ನೂ 2 ವರ್ಷ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುತ್ತೆ. ಯಾರಿಂದ ಯಾವ ಕೆಲಸ ಆಗುತ್ತೆ ಅನ್ನೋದು ಎಲ್ರಿಗೂ ಮನವರಿಕೆಯಾಗಿದೆ. ಯಾರು ಕೆಲಸ ಮಾಡ್ತಾರೋ ಬಿಡ್ತಾರೋ ಅನ್ನೋದನ್ನ ಜನ ನಿರ್ಣಯ ಮಾಡ್ತಾರೆ. ನನ್ನ ಬೆನ್ನು ನಾನೇ ತಟ್ಟಿಕೊಂಡ್ರೆ ಹೇಗೆ? ನನ್ನ 40 ವರ್ಷದ ರಾಜಕಾರಣದಲ್ಲಿ ದ್ವೇಷ ರಾಜಕಾರಣ ಮಾಡಿಲ್ಲ. ಪ್ರತಿಯೊಬ್ಬರನ್ನೂ ನನ್ನವರಾಗಿ ನೋಡಿದ್ದೀನಿ, ಗೌರವದಿಂದ ಕಂಡಿದ್ದೀನಿ. ನಗರ ಮತ್ತು ಗ್ರಾಮೀಣ ಪ್ರದೇಶ ಜನತೆ ನಮ್ಮ ಪರವಾಗಿದ್ದಾರೆ. ನಿಶ್ಚಲವಾಗಿ ಉಮೇಶ್ ಮೇಟಿಯವರ ಗೆಲುವು ಆಗುತ್ತೆ ಅಂತ ಮಾತನಾಡಿದರು. ನಮ್ಮ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅತ್ಯಂತ ಭರ್ಜರಿಯಾಗಿ ನಡೀತಾ ಇದೆ. ಯಾವುದೇ ರೀತಿಯಿಂದ ಆತಂಕ ಇಲ್ಲ, ಯಾವುದೇ ರೀತಿಯಿಂದ ನಮಗೆ ಸಂಶಯನೂ ಇಲ್ಲ. ಯಾಕಂದರೆ ಜನ ಮತ್ತು ನಮ್ಮ ಕಾರ್ಯಕರ್ತರು ನಮ್ಗೆ ಕೊಟ್ಟಂಥ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿದ್ದಾವೆ. ಎಲ್ಲರೂ ಭಾಳ ಅದನ್ನು ಸ್ವಾಗತ ಮಾಡಿ ಅದನ್ನು ಅವರು ತಮ್ಮ ಮನೆತನಕ್ಕೆ ಕೊಟ್ಟಂಥ ಯೋಜನೆಗಳು, ತಮ್ಮ ಉಪಜನ ಕೊಟ್ಟಂಥ ಯೋಜನೆಗಳು, ಸರ್ಕಾರ ಕೊಟ್ಟಂಥ ಯೋಜನೆಗಳು ಅವರ ಮನಸ್ಸಲ್ಲಿ ಅಚ್ಚಳಿದೇ ಉಳಿದಿದೆ. ಹೀಗಾಗಿ ನಮಗೆ ಚುನಾವಣೆ ಪ್ರಚಾರದಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗ್ತಾ ಇಲ್ಲ. ಓಕೆ ಸರ್, ತಮಗೇನಾದರೂ ಪ್ರಚಾರ ವಿಷಯದಲ್ಲಿ ಜವಾಬ್ದಾರಿ ಏನಾದರೂ ವಹಿಸಿದೆ ಸರ್ ಪಕ್ಷ? ಇಲ್ಲ, ಪ್ರಚಾರದವ್ರ ಜವಾಬ್ದಾರಿಪ್ಪ ಅಂತಂದ್ರೆ ಎಲ್ಲರೂ ಸಾಮೂಹಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರು ಕೆಲಸ ಮಾಡಬೇಕು, ಯಾವ ಸೆಕ್ಷನ್ ಮಾಡಿದ್ದೀವಿ, ಡಿವಿಷನ್ ಮಾಡಿದ್ವಿ, ಪ್ರಚಾರ ಸಮಿತಿ ಬೇರೆ ಮಾಡಿದ್ವಿ, ಪಂಡಲ್ ಕಮಿಟಿ ಬೇರೆ ಮಾಡಿದ್ವಿ, ಬೂತ್ ಕಮಿಟಿ ಬೇರೆ ಮಾಡಿದ್ವಿ, BLA ಕಮಿಟಿ ಬೇರೆ ಮಾಡಿದ್ವಿ, ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಕ್ಕಂಥ ಪ್ರಚಾರ ಸಮಿತಿ ಬೇರೆ ಮಾಡಿದ್ವಿ, ನಗರ ಮಟ್ಟಕ್ಕೆ ಪ್ರಚಾರ ಮಾಡ್ತಕ್ಕಂಥ ಸಮಿತಿಗಳು ಬೇರೆ ಬೇರೆ ಮಾಡಿದ್ವಿ. ಹೀಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಅವರವ್ರ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಮಾಡಿದ್ವಿ. ಓಕೆ ಸರ್, ಉಮೇಶ್ ಮೇಟಿ ಅವರಿಗೆ ಜನತೆ ಅನುಕಂಪದ ಮೇಲೆ ಓಟ್ ಹಾಕಬೇಕು ಅಥವಾ ಅಭಿವೃದ್ಧಿಗಾಗಿ ಅಥವಾ ಅವ್ರ ಜನಪ್ರೀತಿಗಾಗಿ ಓಟ್ ಹಾಕಿ ಮಾಡ್ಬೇಕು ಸರ್? ಅನುಕಂಪ ಇದ್ದೇ ಇರ್ತದೆ, ಪ್ರಶ್ನೆ ಇಲ್ಲ. ಬಟ್ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಸರ್ಕಾರದವ್ರು ಕೊಟ್ಟಂಥ ಯೋಜನೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಯುವಕರಿಗೆ ಅವರು ಕೊಟ್ಟಂಥ ಯೋಜನೆಗಳು ಬಹಳ ಹಿಡಿಸಿದ್ದಾವೆ. ಮತ್ತು ಯಾವುದೇ ರೀತಿಯಿಂದಲೂ ಅವ್ರಿಗೆ ಆತಂಕ ಇಲ್ಲ ಕೊಡಲಿಕ್ಕೆ. ಅವರು ಸ್ವ ಇಚ್ಛೆಯಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡೇ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಉಪಜೀವನ ಮಾಡಲಿಕ್ಕೆ ಅಂತ ನಮ್ಗೆ ಉದ್ಯೋಗ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋವಂಥದ್ದು ಅವರಲ್ಲಿ ಮನಸ್ಸಿನಲ್ಲಿದೆ. ಓಕೆ ಸರ್, ಈ ವರ್ಷದಲ್ಲಿ ಸರ್ ಮೇಟಿ ಅವರು ಯಾವುದೋ ನಗರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸರ್. ಸರ್, ನಗರ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತದ್ದು ಅವ್ರು ಹೇಳ್ತಾರೆ ಹೊರತು ಅದು ನಿಜವಾಗಿ ನಾವು ತಿಳಿಸ್ತೀವಿ. ನಾವು ಎಲ್ಲೇನು ಮಾಡಿದ್ವಿ, ನಮ್ಮ ಸಾಧನೆಗಳೇನು, ನಾವು ಮಾಡಿದಂಥ ಕೆಲಸ ಕಾಮಗಾರಿಗಳೇನು ಲಿಸ್ಟ್ ಕೊಡ್ತೀವಿ ನಾವು. ಮತ್ತು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದವರು ಬಾಗಲಕೋಟೆ ಕೊಟ್ಟ ಅಂದರೆ ನುಡಿದಂತೆ ನಡೆದಂಥದ್ದು ಸರ್ಕಾರ. ಯಾಕಂದರೆ ಮೆಡಿಕಲ್ ಕಾಲೇಜ್ ಮಾಡಬೇಕನ್ನುವಂಥದ್ದು 2013 ಇತ್ತು. ಈಗ ಕಾರ್ಯಕ್ರಮ ಬಂದು ಮನೆ ಭೂಮಿ ಪೂಜನೆ ಆಗಿದೆ ಮತ್ತು 1, 2, 3 ವರ್ಷದಲ್ಲಿ ಪೂರ್ತಿ ಮಾಡ್ತೀನಿ ಅಂತನ್ನುವಂಥದ್ದು ಮಾತನ್ನು ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಆತಂಕ ಪಡೋಂಗಿಲ್ಲ. ಅದ್ರ ಜೊತೆಗೆ 3ನೇ ಹಂತದ UKP ಪ್ರಾಜೆಕ್ಟಲ್ಲಿ ಇರ್ತಕ್ಕಂಥ ನಮ್ಮ ರೈತರಿಗೆ ಕೊಡಬೇಕಾದಂಥ ಪರಿಹಾರಧನ ಎಲ್ಲಿವರೆಗೆ ಯಾವ ಸರ್ಕಾರಗಳು ಕೊಡ್ತಾ ಬರಲಿಲ್ಲ. ಆದರೆ ಇವತ್ತಿನ ದಿವಸ ನಮ್ಮ ಸರ್ಕಾರಗಳು ದಿಟ್ಟ ನಿಲುವನ್ನು ತೆಗೆದುಕೊಂಡು ಪ್ರತಿ ರೈತರಿಗೆ, ಮುಳುಗಡೆ ಆದಂಥ ರೈತರಿಗೆ ಪರಿಹಾರಧನ, ನೀರಾವರಿಗೆ 40 ಲಕ್ಷ, ಕೃಷಿ ಜಮೀನು 30 ಲಕ್ಷ ಕೊಡಬೇಕನ್ನೋಂಥ ಐತಿಹಾಸಿಕ ನಿರ್ಣಯ ಕೈಗೊಂಡ. ಓಕೆ ಸರ್, ಕುಟುಂಬ ರಾಜಕಾರಣಿಯಲ್ಲಿದ್ದರು ಇದ್ರು. ಅದ್ರಾಗ ಅನುಕಂಪ ಅಂದರೆ ಈಗ ನಿರಂತರವಾಗಿ ಸಂಪ್ರದಾಯದಂತೆ ಅಂದರೆ ನಮ್ಮ ಕಾಂಗ್ರೆಸ್ನಲ್ಲಿ ತತ್ವ ಸಿದ್ಧಾಂತ ಅನುಗುಣ ಮೇಲೆ ಕೊಟ್ಟಿದ್ದಾರೆ ಹೊರತು ಅದರಿಂದ ಇದನ್ನ ವಂಶ ಪರಂಪರೆ ಇರ್ತಕ್ಕಂಥದ್ದಲ್ಲ. ನಗರ ಕ್ಷೇತ್ರ ಕಾಂಗ್ರೆಸ್ ಇಲ್ಲ, ಏನು BJPಲಿ ಇಲ್ವಾ? BJPಲಿ ಇದೆ, ಇಲ್ಲಿ ಹೇಳ್ರಿ, ಎಲ್ಲರಿಗೂ ಇದೆ. ಸುಮ್ಮನೆ ಈಗ ಮಾಡಬೇಕನ್ನುವಂಥ ಆರೋಪಗಳನ್ನು ಮಾಡ್ತಾರೆ ಹೊರತು ಅದರಲ್ಲಿ ಯಾವುದೋ ಅಂತ ಸತ್ಯಾಂಶ ವಾಸ್ತವ ಇಲ್ಲ.
ಟಿಕೆಟ್ ಹಂಚಿಕೆಯಲ್ಲಿ ಮೇಟಿ ಅವ್ರ ಕುಟುಂಬದಲ್ಲಿ ವೈಮನಸ್ಸಾಗಿತ್ತು, ಅದೇನು ಕಾರ್ಯಕರ್ತರ ಮೇಲೆ ಪ್ರಭಾವ ಬೀಳ್ಬೋದು ಸರ್? ನೋಡಿ, ಈಗ ನಾನು ಮಾಡಬೇಕು ನೀನು ಮಾಡಬೇಕು ಅನ್ನೋಂಥ ಅವರಲ್ಲಿ ಇರ್ತಕ್ಕಂಥ ಕುಟುಂಬದ ಒಂದು ಇದು ವಿಚಾರಗಳವು. ನನಗೆ ಕೊಟ್ಟರು ಮಾಡ್ತೀನಿ, ಅವ್ರು ಕೊಟ್ಟರು ಮಾಡ್ತೀನಿ ಅನ್ನೋದು ನನಗೆ ಸಿಗಲಿ ಅನ್ನುವಂಥದ್ದು ಇರ್ತದೆ. ಅವ್ರ ಹೊರತು ಅದರೊಳಗೆ ಅವರಲ್ಲಿ ಕಚ್ಚಾಟ ಇಲ್ಲ. ನಮ್ಮ ಕುಟುಂಬಕ್ಕೆ ಕೊಡ್ಬೇಕನ್ನುವಂಥದ್ದು ನಾವೆಲ್ಲರೂ ನಮ್ಮ ಇರ್ತಕ್ಕಂಥ ಹಿರಿಯರ ನಾಯಕರು ಏನು ಲೀಡರ್ಸ್ ಅದೀವಲ್ಲ ಎಲ್ಲರೂ ತ್ಯಾಗ ಮಾಡಿ ಅವ್ರು ಕೊಡಬೇಕು ಅನ್ನುವಂಥದ್ದು. ಮತ್ತು ಅನಂತರ ನಮ್ಮ ಎಚ್ ವೈ ಮೇಟಿಯವರು ಸಜ್ಜಳಿಕೆ ಮತ್ತು ಸರಳತೆ ಅನುಗುಣವಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಸಹ ಅವರ ಅನುಕಂಪದ ಅಲೆ ಜೊತೆ ಕೆಲಸ ಮಾಡ್ತಾವ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಅದ್ರ ಪ್ರಕಾರ ನಡ್ಕೊಂಡ್ವಿ ಸರ್. ರೂಪರೇಷೆಗಳು ಒಡನಾಟ ಯಾವ ರೀತಿ ಆಗಿದ್ದಪ್ಪ ಅಂತ ತಮ್ಗೆ ಗುರ್ತಿದೆ. 2013 ಆರ್ಸಿ ಬಂದಿದ್ದಾರೆ, 2023 ಅತ್ಯಂತ ತುರುಸಿನ ಒಂದು ಇಲೆಕ್ಷನ್ ಆಗಿತ್ತು. ಅದರಲ್ಲಿ ಇರ್ತಕ್ಕಂಥ ಅವರು ಕೊಟ್ಟಂಥ ಮಾತು, ಅವ್ರ ನಡವಳಿಕೆ, ಅವ್ರ ಸಜ್ಜನಿಕೆ ಮತ್ತು ಸರ್ಕಾರದ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಒಂದು ಇಚ್ಛಾಶಕ್ತಿ ಜೊತೆಗೆ ಮತದಾರ ಬರಲಿ ನಮ್ಮ ಸಾರ್ವಜನಿಕರು ಬರಲಿ ಏನೇ ಕಷ್ಟ ಬಂದರು ಏನೋ ಸಮಸ್ಯೆಗಳು ತಂದರು ಕುಂದಿರಿಸಿ ಮಾಡಿ ಸೌಜನ್ಯತೆಯಿಂದ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿತ್ತು. ಅದು ಅಚ್ಚಳ ಉಳಿದೆ ನಮ್ಮ ಮತದಾರರ ಮನಸ್ಸಿನಲ್ಲಿ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಓಕೆ ಸರ್. ಸರ್, ತಾವು ಕೂಡ ಟಿಕೆಟ್ ಆಕಾಂಕ್ಷೆ ಆಗಿದ್ರಿ. ಈ ಚುನಾವಣೆ ಮುಗಿದ ತಕ್ಷಣ ಏನಾದರೂ ತಮಗೆ ಸರ್ಕಾರ ಮಟ್ಟದಲ್ಲಿ? ನೋಡಿರಿ, ನಾನು ಚುನಾವಣೆ ನಾನು ಎದುರಿತೀನಿ ಅಂತ ಎಲ್ಲಿ ಹೇಳಿಲ್ಲ, ನಂದು ಅಪೇಕ್ಷೆ ಇರಲಿಲ್ಲ. ನಂದು ಒಂದೇ ಒಂದು, ನಾನು ಮಾಡಲಿಕ್ಕೆ ಸಂತ್ರಸ್ತರಿಗೆ ಮತ್ತು ಮುಳುಗಡೆ ಆದಂಥ ನಿವೇಶನದಾರರಿಗೆ ಮತ್ತು ಸಂತ್ರಸ್ತರಿಗೆ ಕೆಲಸ ಮಾಡಬೇಕು, ಅವ್ರು ಸೇವೆ ಮಾಡಬೇಕು ಅನ್ನೋದು ಒಂದೇ ಒಂದು ನಿಲುವಿತ್ತು. ಅದಕ್ಕೆ BTD ಕೊಡಬೇಕಂತ ಹೇಳಿದ್ರು. ವಿಳಂಬ ಆದರೂ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಂತೋಷ ಇದ್ದೀನಿ. ಅದಕ್ಕೆ ನಾವು ಧನ್ಯವಾದವನ್ನು ಹೇಳ್ತೀನಿ. ಸರ್, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದು ಪಕ್ಕ? 100ಕ್ಕೆ 100. ಎಲ್ಲಿ ನಿಮ್ದು ಆತಂಕ ಐತಿ ಹೇಳ್ರಿ, ಎಲ್ಲಿ ಸಂಶಯ ಐತಿ? ಮತ್ತು ಇಲ್ಲಿ ಪ್ರತಿಷ್ಠೆ ಅನ್ನುವಂಥದ್ದು ಇರೋದಿಲ್ಲ. ಪ್ರತಿಷ್ಠೆ ಒಂದು ಕಡೆ ಇರ್ಬೋದು, ಸೌಜನ್ಯತೆ ಒಂದು ಕಡೆ ಇರ್ಬೋದು, ನಮ್ಮ ಮಾನವ ದೃಷ್ಟಿ ಒಂದು ಇರ್ಬೋದು, ಮನುಷ್ಯತ್ವ ಒಂದು ಇರ್ಬೋದು. ಅದರ ಎಲ್ಲ ರೀತಿಯಿಂದ ಮಾಡ್ತಕ್ಕಂಥ ಎಲ್ಲ ಇದನ್ನು ಆ್ಯಂಗಲ್ದಾಗ ನೀವು ವಿಚಾರ ಮಾಡಿ ನೋಡ್ರಿ. ಮತದಾರರಿಗೆ ಬೇಕಾದಂಥದ್ದು ಸೌಜನ್ಯತೆ, ನಯ, ವಿನಯ, ನಮ್ರತೆ, ಕೆಲಸ, ಯೋಜನೆ, ಸರ್ಕಾರ, ಅಭಿವೃದ್ಧಿ ಎಲ್ಲ ಮಾಡ್ಬೇಕಲ್ಲ. ಮಾಡಿದಾಗ ಮಾತ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ನಾವು ಯೋಜನೆಗಳನ್ನು ಮನಸ್ಸು ಮುಟ್ಟಿದರೆ ನಗರ ಮಟ್ಟದಲ್ಲಿ ಇರ್ಬೋದು ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು ಮತ್ತು ಇದ್ರ ಪಕ್ಷಾತೀತವಾಗಿ ತೆಗೆದುಕೊಂಡಂಥ ಯೋಜನೆಗಳಿವೆ. ಯಾರು ಪಕ್ಷದ ಮೇಲೆ ಆಧಾರದ ಮೇಲೆ ಕೊಟ್ಟಂಥ ಯೋಜನೆಗಳಲ್ಲ. ಬಹುಪಾಲು ನಮ್ಮ ಕಾಂಗ್ರೆಸ್ದವರಂತೂ 100ಕ್ಕೆ 100 ಹಾಕ್ತಾರೆ. BJPಯವರು ಸಹ ಅದು ಅವ್ರ ಮನವರಿಕೆ ಆಗಿದೆ. ಮಾಡ್ಬೇಕನ್ನೋದು ಅವ್ರು ಬಹಿರಂಗವಾಗಿ ಯಾವುದು ಹೇಳಲಿಕ್ಕೆ ಅವರು ಇಚ್ಛಾ ಪಡೋದಿಲ್ಲ, ಭಯ ಪಡ್ತಾರೆ. ಪಕ್ಷದವ್ರು ಇದಪ್ಪ ಅಂತ ಅದರ ಒಳಮನಸ್ಸು ಏನಿದಿಲ್ಲ. ಅವರು ಪಕ್ಷ ಕೊಟ್ಟಿದೆ, ಸರ್ಕಾರ ಕೊಟ್ಟರಪ್ಪ, ಅದ್ರ ಋಣದಾಗದೇವಿ, ಅದರ ಅನ್ನ ಉಳ್ತೀವಿ ಅನ್ನುವಂಥದ್ದು ಎಲ್ಲರಲ್ಲಿಯೂ ಒಂದು ಮನಸ್ಸಿನಿದೆ. ಓಕೆ ಸರ್. ಚಿರತಮಟ್ಟಿ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಹೊಂದಿದಂಥ ನಾಯಕ ಸರ್. ನಾನು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಿಂತಿದ್ದಾರೆ. ಅವ್ರು ಪ್ರಯತ್ನ ಮಾಡ್ತಾರೆ, ನಮ್ಮ ಪ್ರಯತ್ನ ಮಾಡ್ತೀವಿ. ಅಲ್ಟಿಮೇಟ್ಲಿ ತೆಗೆದುಕೊಂಡಂಥ ತೀರ್ಮಾನ ಯಾರು ತಗೋಬೇಕು? ಮತದಾರ ತಗೋಬೇಕು. ಅವ್ರ ತೀರ್ಮಾನ ಈಗಾಗಲೇ ನಮಗೆ ಗುರುತಾಗಿದೆ, ಮನವರಿಕೆ ಆಗಿದೆ. ಅವ್ರ ಮನವರಿಕೆ ಆದ ದೃಷ್ಟಿಯಿಂದ ನಾವು ನಮ್ಮ ಗೆಲುವು ಖಚಿತ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ನಗರದಲ್ಲಿ ದಿನದಿಂದ ದಿನಕ್ಕೆ BJP ಬ್ಲೆಸ್ಟ್ ಆಗ್ತಾ ಇದೆ. ಅಲ್ಲ, ಅವರು ಹೇಳ್ತಾರೆ, ಅವ್ರು ಹೇಳ್ಬೋದು. ಪ್ರತಿ ಸಲನೂ ಅದೇ ರೀತಿ ಹೇಳ್ತಾರೆ. ಲಾಸ್ಟ್ ಟೈಮ್ ಇದ್ರೆ ಹೇಳಿದ್ರು, ಇದಕ್ಕಿಂತ ಬಹಳ ಅಗದಿ ದೊಡ್ಡ ಪ್ರಮಾಣ ಹೇಳಿದರು. ಆದರೆ ಏನಾಯಿತು? ಅಂತಿಮ ತೀರ್ಮಾನ ಯಾವುದೇ ಮನುಷ್ಯ ಮತದಾರನು ತನ್ನ ಮನಸ್ಸಲ್ಲಿಂದು ಅಲ್ಲಿ ಮತದಾನಕ್ಕೆ ಹೋದಾಗ ಮತ ಮಾಡ್ತಕ್ಕಂಥ ಸಮಯದಲ್ಲಿ ಮಾತ್ರ ನಿರ್ಣಯ ಕೈಗೊಳ್ತಾನೆ. ಯಾರು ಬಹಿರಂಗವಾಗಿ ಯಾರು ಹೇಳೋದಿಲ್ಲ. ಅವ್ರ ಪ್ರಚಾರ ಬಹಿರಂಗವಾಗಿ ಮಾಡ್ತಕ್ಕಂಥದ್ದು ಬಹಳ ಇದು ಮಾಡ್ತಿರ್ಬೇಕು, ವೈಭವ ಪೂರ್ತಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಹೇಳ್ಬೋದು. ಅದು ಯಾರಿಲ್ಲ, ಎಲ್ಲನೂ ಗೌನ ಇರ್ತದೆ. ಅವ್ರ ಮನಸ್ಸಿನಾಗಿರ್ತಪ್ಪ, ಯಾರು ಕೆಲಸ ಮಾಡ್ತಾರೆ, ಯಾರು ಒಳ್ಳೆಯವರು, ಯಾರಿಂದ ಕೆಲಸ ಆಗ್ತದೆ. ಇನ್ನೂ ಸರ್ಕಾರ 2 ವರ್ಷ ಇರ್ತದೆ. 2 ವರ್ಷ ಇದ್ರಪ್ಪ ಅಂತಾರೆ ಇವರೊಬ್ಬರ ಹೋಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೇನು, ಸರ್ಕಾರ ಇದ್ದಾಗ ನಮ್ಮ ಜನಪ್ರತಿನಿಧಿ ಇದ್ರಪ್ಪ ಅಂದರೆ ಇನ್ನೂ ಸರ್ಕಾರ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗ್ತಾವ ಅನ್ನೋವಂಥದ್ದು ಎಲ್ಲರಿಗೂ ಮನವರಿಕೆ ಆಗಿದೆ. ಓಕೆ ಸರ್. ಚಿರಂತಮಟ್ಟಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ ಅನ್ನೋ ಒಂದು ಮಾತು ಸರ್. ನಾವು ಅಭಿವೃದ್ಧಿ ಮಾಡ್ಯಾರೋ ಬಿಟ್ಟಾರೋ ಜನ ತೀರ್ಮಾನ ಮಾಡ್ತಾರೆ. ನಾನೇ ಬೆನ್ನು ಚಪ್ಪರಿಸ್ಕೊಂಡ್ರೆ ಹೆಂಗಾಗ್ತದೆ? ಓಕೆ ಸರ್. ಸರ್, ಈಗ ನಗರದಲ್ಲಿ ತಪ್ಶೆಟ್ಟಿ ಅವರು ಚಿರಂತಮಟ್ಟಿ ಸೋಲಿಸೋದು ಅಥವಾ ಕಾಂಗ್ರೆಸ್ BJP ಸೋಲಿಸೋದು? ಸರ್, ಅವ್ರು ಸೋಲಿಸೋದು ಇವರು ಸೋಲಿಸೋದು ಅನ್ನುವಂಥದ್ದು ದ್ವೇಷ ರಾಜಕಾರಣ ಮಾಡೋಂಗಿಲ್ಲ. ನಾನು ವೈರತ್ವನೂ ಮಾಡೋಂಗಿಲ್ಲ. ನಾನು 40 ವರ್ಷದ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹ ಪ್ರತಿಯೊಬ್ಬರನ್ನೂ ನನ್ನವರಾಗಿ ನೋಡಿದ್ದೀನಿ, ಗೌರವದಿಂದ ಕಂಡಿದ್ದೀನಿ, ಮಾನವೀಯತೆ ದೃಷ್ಟಿಗೆ ನೋಡಿದ್ದೀನಿ. ಬಂದಂಥ ಕೆಲಸ ಕಾರ್ಯಗಳನ್ನು ನಾನು ತಕ್ಕ ಮಟ್ಟಿಗೆ ಕೆಲಸ ಮಾಡಿ ಕೊಟ್ಟಿದ್ದೀನಿ. ಹೀಗಾಗಿ ನನ್ನ ಜನ ನನಗೆ ಒಪ್ಕೋತಾರೆ, ನಾನು ಅವ್ರಿಗೆ ಒಪ್ಕೋತೀನಿ. ಆದರೆ ಅವ್ರು ಬಂದು ವೈಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಹೀಗಾಗಿ ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದು. ಓಕೆ ಸರ್. ಈ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳು ಕೈ ಹಿಡಿಬೋದಾ? 100ಕ್ಕೆ 100 ಹಿಡಿತಾವ ಅಂತ ಹೇಳಿದಲ್ಲ. 100ಕ್ಕೆ 100 ಗ್ಯಾರಂಟಿ ಇದನ್ನು ಗ್ಯಾರಂಟಿ ಪಂಚ ಗ್ಯಾರಂಟಿ ಕೊಟ್ಟಿದ್ದಿಲ್ಲ ಸರ್ಕಾರ ಕೊಟ್ಟಂಥ ಕಾರ್ಯಗಳು. ಆನಂತರ ನಮ್ಮ ಹಿಂದಿನ ಎಚ್ ವೈ ಮೇಟಿಯವ್ರಿಗೂ ಮಾಡಿದಂಥ ಸಾಧನೆಗಳು, ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಅವರು ಕಂಡಂಥ ಕನಸಿನ ಒಂದು
ಯೋಜನೆ ಏನಿತ್ತು ಬಾಗಲಕೋಟೆಗೆ ಒಂದು ಸರ್ಕಾರ ವೈದ್ಯಕೀಯ ಕಾಲೇಜ್ ಆಗಬೇಕನ್ನುವಂಥದ್ದು ಈಗಾಗಲೇ ಮಾಡಿದ್ದಾಗಿದೆ. ಆ ಥರ ನೀರಾವರಿಗೆ ಮುಳುಗಡೆ ಆದಂಥ UKP ಪ್ರಾಜೆಕ್ಟಲ್ಲಿ ರೊಕ್ಕ ಕೊಟ್ಟಿದ್ದಾಗಿದೆ. ಇನ್ನು ಮಲ್ಲಾಪುರ ಒಂದು ಏನು ಇದೈತಲ್ಲ ಐತಿಹಾಸಿಕ ಸ್ಥಳ ಮಾಡಬೇಕು, ಪ್ರವಾಸಿ ಇದನ್ನು ಕ್ಷೇತ್ರ ಪ್ರವಾಸಿ ಸ್ಥಳ ಮಾಡಬೇಕು ಅನ್ನುವಂಥದ್ದು ಅದು ಇದೆ. ಸಾಕಷ್ಟು ಇನ್ನೂ ಯೋಜನೆಗಳಿದ್ದಾವೆ, ನೀರಾವರಿ ಯೋಜನೆಗಳಿದ್ದಾವೆ. ಅದೆಲ್ಲ ಮಾಡಲಿಕ್ಕೆ ಅದ್ರ ಯೋಜನೆ ಹಾಕೋದಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬಾಗಲಕೋಟೆಯಲ್ಲಿ ಈಗ ಹೊಸದು ಅವ್ರ ತಲೆಯಲ್ಲಿ ಏನಿತ್ತಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕನ್ನುವಂಥದ್ದು ಒಂದು ಇದೆ. ಬಹುತೇಕ ಅದನ್ನು ಈಗ ಇಲೆಕ್ಷನ್ ಆದ ನಂತರ ನಾವು ಅದು ಪ್ರಯತ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಓಕೆ ಸರ್ ಜನತೆ ಯಾಕೆ ಉಮೇಶ್ ಮೇಟಿಯವ್ರಿಗೆ ವೋಟ್ ಮಾಡಬೇಕಾಗೈತಿ? ಜನರಿಗೆ ವೈಯಕ್ತಿಕ ಯಾಕೆ ಮಾಡ್ಬೇಕನ್ನುವಂಥದ್ದು ಇದು ನಮ್ಮ ಪಕ್ಷದ ಹುರಿಯಾಳು. ನಮ್ಮ ಪಕ್ಷದ ಹುರಿಯಾಳು ನಮ್ಮವ್ರು ಯಾರು ಬಂದ್ರಪ್ಪ ಅಂದ್ರೆ ವಿಧಾನಸೌಧದಲ್ಲಿ ನಮ್ಮ ಇರ್ತಕ್ಕಂಥ ಜನರ ಅಶೋತ್ತರಗಳನ್ನು ಅಲ್ಲಿ ಪೂರೈಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾಡಂತ ಹೇಳ್ತೀವಿ. ಓಕೆ ಸರ್, ಕೊನೆಯದಾಗಿ ನಗರ ಕ್ಷೇತ್ರದ ಜನತೆಗೆ ತಮ್ಮ ಮಾತೇನು ಸರ್? ಅಲ್ಲ, ನಗರದ ಜನತೆಗೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೆ ನಾವು ವಿನಂತಿ ಏನು ಮಾಡ್ಕೋತೀನಪ್ಪ ಅಂತಂದ್ರೆ, ಯಾರು ಕೆಲಸ ಮಾಡ್ತಾರ, ಯಾರು ನಿಮ್ಮ ಜೊತೆ ಒಳ್ಳೆಯ ಕೆಲಸ ನಡೆಸಿದ್ದಾರೆ, ಯಾರು ನಿಮ್ಗೆ ಗೌರವ ಕೊಡ್ತಾರ, ಯಾರು ಮರ್ಯಾದೆ ಕೊಡ್ತಾರ, ಯಾರು ಕೆಲಸ ಮಾಡ್ತಾರ ಅನ್ನೋಂಥದ್ದು ನಿಮ್ಮ ನಂಬಿಕೆ ಇದೆ, ಯಾರ ಮೇಲೆ ವಿಶ್ವಾಸ ಇದೆ, ಸರ್ಕಾರ ಮಾಡ್ತಕ್ಕಂಥ ಕೆಲಸ ಯೋಜನೆಗಳು ನಿಮಗೆ ಮನವರಿಕೆ ಆಗಿದೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ನಾನು ಮಾಡ್ತಾರ ಅನ್ನುವಂಥದ್ದು ನನ್ನೇನೂ ಒಂದು ವಿಶ್ವಾಸ ಐತಿ ಮತ್ತು ಅವ್ರಿಗೆ ಮನವರಿಕೆ ಆಗಿದೆ. ಅದಕ್ಕೋಸ್ಕರ ನಗರದ ಇರ್ತಕ್ಕಂಥ ನಗರ ಅಂತ ಅಷ್ಟೇ ಸೀಮಿತಗೊಳಿಸ್ಬೇಡ್ರಿ. ನಗರ ಮತ್ತು ಗ್ರಾಮೀಣ ಇರ್ತಕ್ಕಂಥ ಎಲ್ಲ ಮತದಾರರು ಸಹ ನಮ್ಮ ಪಕ್ಷದ ಪರವಾಗಿದ್ದಾರೆ, ನಮ್ಮ ಉಮೇಶ್ ಮೇಟಿಯವರ ಪರವಾಗಿದ್ದಾರೆ, ನಮ್ಮ ಸರ್ಕಾರದ ಪರವಾಗಿದ್ದಾರೆ. ಅದಕ್ಕೆ ನಿಚ್ಚಳವಾಗಿ ನಮ್ಗೆ ಪಕ್ಷ ಮತ್ತು ನಮ್ಮ ಹುರಿಯಾಳ ಆರಿಸ್ಕೊಡ್ತಾರೆ ಅಂತ ವಿಶ್ವಾಸ. ಓಕೆ, ಧರ್ಮ ಆಧಾರಿತ ರಾಜಕಾರಣ ನಡೀತದೆ ಅನ್ನೋದು ಮಾತು ಸರ್. ಇಲ್ಲಿ ಧರ್ಮ ಜಾತಿ ಅನ್ನುವಂಥದ್ದು ಬರೋದಿಲ್ಲ, ಇವೆಲ್ಲ ಗೌನ. ತಮಗೆ ಬೇಕಾದಂಥ ಅನುಕೂಲ ಪ್ರಕಾರ ಹೇಳ್ತಾರೆ. ಯಾಕಂದ್ರೆ ಅವ್ರು ಹಿಂದುತ್ವ ಅಂತಂತಾರೆ, ನಾವು ನಾವು ಹಿಂದೂನ ಅದೀವಿ. ಅದಕ್ಕೆ ಹೇಳುವಂಥ ಜಾತಿ ಮೇಲೆ ನಾವು ಇಲೆಕ್ಷನ್ ಮಾಡೋದು ಜಾತಿ ಒಂದೇ ಆಗುತ್ತಾ ಅಥವಾ ಧರ್ಮದ ಮೇಲೆ ಒಂದೇ ಆಗುತ್ತೆ? ಪ್ರತಿಯೊಬ್ಬರು ಹಾಕಿದಾಗ, ಪ್ರತಿಯೊಬ್ಬರು ನಾವು ಮತ ಮಾಡಿದಾಗ ಮಾತ್ರ ಆಗ್ತೀವಿ. ಪ್ರತ್ಯೇಕಿಸಿ ಯಾವುದೇ ರೀತಿಯಿಂದ ಮತ ಮಾಡಬೇಕಾದ್ಕೊಂಡು ಒಂದು ಜಾತಿಗೆ ಒಂದು ಇದಕ್ಕೆ ಧರ್ಮಕ್ಕೆ ಸೀಮಿತವಾದಪ್ಪ ಅಂದ್ರೆ ಯಾರು ಆರಿಸ್ಬರೋದಿಲ್ಲ. ಓಕೆ ಸರ್, ತಮ್ಮ ಮುಂದಿನ ಪ್ರಚಾರ ಕಾರ್ಯಗಳು ಯಾವ ರೀತಿಯಾಗಿ ಸರ್? ಅಲ್ಲ, ನಮ್ಮ ದಿನನಿತ್ಯ ಮಾಡ್ತಕ್ಕಂಥ ಸಹಜವಾಗಿ ನಿರಂತರವಾಗಿ ಮಾಡ್ತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಪರಿಣಾಮಕಾರಿಯಾಗಿ, ಯಾಕಂದ್ರೆ ಬಹಳ ದಿನ ಕಡಿಮೆ ಅದಾವ ಚುನಾವಣೆ ಮಾಡಲಿಕ್ಕೆ. ಅದಕ್ಕೋಸ್ಕರ ಮೊದಲಿನಕ್ಕಿಂತ ಒಂದು 10 ದಿವಸ ಕಡಿಮೆ ಅದಾವ. 10 ದಿವಸ ಯಾವ ರೀತಿ ನಾವು ಮಾಡ್ಕೋಬೇಕು, ಯಾವ ರೀತಿ ನಾವು ಮಾಡ್ಕೊಂಡು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು, ಇದ್ದದ್ದು ಸಮಯ ಅವಧಿಯಲ್ಲಿ ಕಡಿಮೆ ಅವಧಿಯಲ್ಲಿ ನಾವು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ನಾವು ಈಗಾಗಲೇ ಯೋಜನೆ ಹಾಕೊಂಡಿದ್ವಿ, ರೂಪುರೇಷೆಗಳನ್ನು ತಯಾರು ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದ ನಮ್ಮೆಲ್ಲ ಜಿಲ್ಲಾ ನಾಯಕರು ಇರ್ಬೋದು, ರಾಜ್ಯದ ನಾಯಕರು ಇರ್ಬೋದು ಮತ್ತು ಬೇರೆ ಬೇರೆ ಸಮುದಾಯದ ನಾಯಕರು ಸಹ ಬಂದು ಅವರವರು ತಮ್ಮದು ಸಮುದಾಯದ ಬಗ್ಗೆ ಚರ್ಚೆ ಮಾಡಿ ಮತ್ತು ಅವ್ರಿಗೆ ಪ್ರಚಾರ ಮಾಡಲಿಕ್ಕೆ ಈಗಾಗಲೇ ಸನ್ನದ್ಧರಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಸುಂದರವಾದ ಪುಟ್ಟಿ, ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? Sultan Diamonds and Gold. Your life, your moments. Treasure the golden moments of your life.